ಸಂಸ್ಕೃತ ಕ್ಷೇತ್ರಕ್ಕೆ ವೇದಕ್ಕೆ ಉತ್ತೇಜನ ನೀಡಿದರೆ ಧರ್ಮಾಚರಣೆಗೆ ನೆಲೆ ಸಿಗುತ್ತದೆ ಎಂದು ಶಿರಸಿಯಲ್ಲಿ ಶ್ರೀ ಸೋಂದಾ ಸ್ವರ್ಣವಲ್ಲಿ ಶ್ರೀಗಳು ಹೇಳಿದ್ದಾರೆ. ಭಾನುವಾರ ಸ್ವರ್ಣವಲ್ಲಿ ಮಠದಲ್ಲಿ ಶ್ರೀ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯ ಆಶ್ರಯದಲ್ಲಿ 2 ದಿನಗಳ ಕಾಲ ನಡೆದ ಸಂಸ್ಕೃತೋತ್ಸವ, ಎನ್ಎಸ್ಎಸ್ ದಿನಾಚರಣೆ ಹಾಗೂ ರಾಜ್ಯಮಟ್ಟದ ಭಾಷಣ ಸ್ಪರ್ಧೆ ಕಾರ್ಯಕ್ರಮ ಸಮಾರೋಪ ಸಮಾರಂಭದಲ್ಲಿ ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ನೀಡಿ ಆಶೀರ್ವಚನ ನುಡಿದರು. ಸ್ಪರ್ಧೆಗಳೊಂದಿಗೆ ನಡೀತಾ ಇರುವ ಸಂಸ್ಕೃತೋತ್ಸವ ಇದೀಗ ಪೂರ್ಣಗೊಳ್ಳುತ್ತಾ ಇದೆ. ಸಮಾರಂಭದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೆ, ಸಮ್ಮುಖದಲ್ಲಿ ಉಪಸ್ಥಿತರಿರುವ ಎಲ್ಲ ವಿದ್ವಾಂಸರೇ, ಸಂಸ್ಕೃತದ ಅಭಿಮಾನಿಗಳೇ, ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿನಿಯರೇ, ಇಂದು ಸಮಾಜದಲ್ಲಿ ಎಷ್ಟೋ ವಿಷಯದಲ್ಲಿ ಆಚಾರ ತಪ್ಪುತ್ತಿದೆ. ಶಾಸ್ತ್ರ ನಿಷೇಧ ಮಾಡಿದ್ದು ಆಧುನಿಕ ವಿಜ್ಞಾನ ಕೂಡ ಒಪ್ಪುತ್ತಿಲ್ಲ. ಧರ್ಮ ಅಲ್ಲದ್ದು ಸಮಾಜಕ್ಕೆ ಹಿತವೂ ಅಲ್ಲ. ಸಹೋದರ ಮಾವನ ಮಗಳ ಮದುವೆ ಕೂಡ ಶಾಸ್ತ್ರ ವಿರುದ್ಧವಾದದ್ದು. ಅದಕ್ಕೆ ಪ್ರಾಯಶ್ಚಿತ ಕೂಡ ಇದೆ. ಆಧುನಿಕ ತಳಿ ವಿಜ್ಞಾನ ಕೂಡ ಸ್ವಗೋತ್ರ ಸಮೀಪ ಸಂಬಂಧಿ ವಿವಾಹ ಮಾಡಬಾರದು ಎನ್ನುತ್ತಾರೆ. ವಂಶತಳಿ ವಿಜ್ಞಾನಿಗಳು ದಕ್ಷಿಣ ಭಾರತದ ಅನೇಕ ರೋಗಗಳಿಗೆ ಸಮಸ್ಯೆಗೆ ಮೂಲ ಎಂಬುದಿದೆ. ಇವುಗಳ ಬಗ್ಗೆ ತಿಳುವಳಿಕೆ ಆಗಬೇಕು. 2 ದಿನದಲ್ಲಿ 23 ಸ್ಪರ್ಧೆಯನ್ನ ನಡೆಸಲಾಗುತ್ತದೆ. ಒಂದಲ್ಲ ಒಂದು ಸ್ಪರ್ಧೆಯಲ್ಲಿ ಅವಕಾಶ ಸಿಗಲಿ ಎಂದೇ 25 ವರ್ಷದಿಂದ ನಡೆಸುತ್ತಿದ್ದೇವೆ. ಸಂಸ್ಕೃತ ವಿಶ್ವವಿದ್ಯಾಲಯ ಒಳ್ಳೆ ಕೆಲಸ ಮಾಡುತ್ತಿದೆ. ಎಲ್ಲಾ ಪಾಠಶಾಲೆಗಳಲ್ಲೂ ಇದನ್ನು ಬಳಸಬೇಕು ಎಂದರು. ಶ್ರೀಗಳಿಂದ ವಿದ್ವತ್ ಶಿರೋಮಣಿ ಬಿರುದು ಸ್ವೀಕರಿಸಿದ ಹಿರಿಯ ವಿದ್ವಾಂಸರಾದ ನಿವೃತ್ತ ಪ್ರಾಂಶುಪಾಲ ಡಾ ರಾಮಚಂದ್ರ ಭಟ್ ಮಾತನಾಡಿ, ಶ್ರೀಗಳು ನೀಡಿದ ಸಮ್ಮಾನ ಅನುಗ್ರಹ ಎಂದು ಭಾವಿಸಿದ್ದೇನೆ. ಸಂಸ್ಕೃತ ಸೇವೆಗೆ ಈ ಪ್ರಶಸ್ತಿ ಅರ್ಪಿಸುತ್ತೇನೆ ಎಂದರು. ಹಿರಿಯ ವಿದ್ವಾನ್ ಡಾ ಸೂರ್ಯನಾರಾಯಣ ಭಟ್ ಹಿತ್ಲಳ್ಳಿ, ವಿದ್ಯಾಸಂಸ್ಥೆ ಅಧ್ಯಕ್ಷ ಡಾ ಎಂಜಿ ಹೆಗಡೆ ಗಡಿಮನೆ, ಪ್ರಾಚಾರ್ಯ ಡಾ ಕೃಷ್ಣ ಜೋಶಿ ಮೂಲೆಮನೆ ಇತರರು ಇದ್ದರು. ಡಾ ಮಹಾಬಲೇಶ್ವರ ಕಿರಕುಂಬತ್ತಿ ಸಮ್ಮಾನ ಪತ್ರ ವಾಚಿಸಿದರು. ಗಣಪತಿ ಜೋಶಿ ಸಂಪೆಸರ, ಡಾ ವಿನಾಯಕ್ ಭಟ್ ಗುಂಜಗೋಡ ನಿರ್ವಹಿಸಿದರು. ಶಿವರಾಮ್ ಭಟ್ ವಂದಿಸಿದರು. ಸಂಸ್ಕೃತ ಪಾಠಶಾಲೆ, ಮಹಾಪಾಠಶಾಲೆ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಡೆದ ಸಂಸ್ಕೃತ ಭಾಷಣ, ಪ್ರಬಂಧ, ಸ್ತೋತ್ರ ಗಾಯನ, ಗೀತ ಕಂಠಪಾಠ, ವೇದ ಕಂಠಪಾಠ ಮುಂತಾದ ವಿವಿಧ ಸಂಸ್ಕೃತ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಇದೇ ವೇಳೆ ಸ್ವರ್ಣಗಂಗಾ ಹಸ್ತಪ್ರತಿ ಲೋಕಾರ್ಪಣೆ ನಡೆಯಿತು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.